ನಾವು 28/2 ಫೆಬ್ರವರಿ 28ನೇ ತಾರೀಕು ನಾವು ಹೋಗಿ ನವೀಕರಣ ಮಾಡೋಕ್ಕೆ ನಮಗೆ ಲೈಸೆನ್ಸ್ ಕೊಡಿ ಅಂತ ನಾವು ಅಪ್ಲೈ ಮಾಡೋದು ಸರ್. ನವೀಕರಣ ರಿನಿವೇಷನ್ ಮಾಡಿಕೊಡಿ ಅಂತ ನಾವು ಲೈಸೆನ್ಸ್ ನಮಗೆ ಕೊಡಿ ಅಂತ ನಾವು ಅವ್ರಿಗೆ ಹೋಗಿ ಕೇಳ್ತೀವಿ. ಅವರು ನೀವು ಟ್ಯಾಕ್ಸ್ ಕಟ್ಕೊಂಡು ಬನ್ನಿ, ನಿಮ್ಮ ಹತ್ರ ಏನು ದಾಖಲಾತಿಗಳು ಏನಿದೆ ಅದನ್ನು ತಾವು ತಂದು ನಮ್ಮ ಕಚೇರಿಗೆ ಕೊಡಿ ಅಂತ ಹೇಳ್ತಾರೆ. ನಾವೇನೇನು ಸಂಬಂಧಪಟ್ಟ ದಾಖಲಾತಿಗಳು ಏನೇನಿತ್ತು ಎಲ್ಲನೂ ತೊಗೊಂಡೋಗಿ ಕೊಟ್ವಿ. ಆ ಕೊಟ್ಟಿದ ಮೇಲೆ ಅವರು ಜಾಹೀರಾತಲ್ಲಿ ಅವರು ಅದನ್ನು ಹೊಸ ದರ್ಗಾ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಅವರು ಇದನ್ನು ಇದು ಮಾಡಿಬಿಟ್ರೆ ಅದಕ್ಕೆ ನಾವು ಇದಿಲ್ವಲ್ಲ ಸರ್. ಹ್ಞೂ ಸರ್, ಕಾರ್ಪೊರೇಷನ್ ಅಧಿಕಾರಿಗಳು ಹೊಣೆಗಾರರು ಸರ್. ಅಲ್ಲಿಗೆ ಜಗಳ ತಂದಿಡ್ತಾ ಇರುವಂತದ್ದು ಕಾರ್ಪೊರೇಷನ್, ಮೈಸೂರು ಮಹಾನಗರ ಪಾಲಿಕೆ ಅವರನ್ನೇ ಇದನ್ನ ಜಗಳ ತಂದು ಮಾಡಿತಾ ಇರೋದು. ಏನಕ್ಕೆ ಅವರು ನಾವು ಬಿಡಿ ಸರ್, ನಾವು ತಗೊಂಡೋಗಿ ಕೊಟ್ಟಿರೋದು ನವೀಕರಣ ಮಾಡಿಕೊಡಿ ಅಂತ ಲೈಸೆನ್ಸ್. ನವೀಕರಣ ಮಾಡೋಕ್ಕೆ ಸುಮ್ಮನೆ ಹೋಗಿ ನಾವು ಯಾವುದೋ ಒಂದು ದರ್ಗಾಕ್ಕೆ ನವೀಕರಣ ಮಾಡಲಿಕ್ಕೆ ನಾವು ದಾಖಲಾತಿ ಅಂತೂ ಕೊಡಬೇಕು. ಅವ್ರು ಏನೇನು ಸಂಬಂಧಪಟ್ಟ ಏನೇನು ದಾಖಲಾತಿಗಳನ್ನ ಕೇಳಿದ್ರು ಸರ್. ನಾನು ಇನ್ನೊಂದು ವಿಷಯ ನಿಮಗೆ ಮುಖ್ಯವಾಗಿ ಹೇಳ್ತೀನಿ. ಈ ಖಾತಾ ಮಾಡಲಿಕ್ಕೆ ಅವರು ನಮ್ಮ 8 ದಿನ ಬರೀ ಇದನ್ನು ನಮ್ಮ ರಿಟೈರ್ಡ್ ಜಡ್ಜ್ ಇದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ, ರಿಟೈರ್ಡ್ ಜಡ್ಜ್ ಇದ್ದಾರೆ ಒಬ್ಬರು. ಅವರು ಇದನ್ನು ಲೀಗಲಲ್ಲಿ ಇದು ಮಾಡಿದ್ದಾರೆ 8 ದಿನ. ಇದು ಜಾಗ ಒಗ್ಬೋಡ್ದ, ಇದು ಜಾಗ ದರ್ಗಾದ, ಇದು ಜಾಗ ಹೆಂಗೆ, ಯಾವ ಥರ ಇದನ್ನು ಇದು ಮಾಡ್ಬೋದು, ಖಾತೆ ಮಾಡ್ಬೋದಾ, ಇದು ಒರಿಜಿನಲ್ ಜಾಗನ ಅಂದ್ಕೊಂಡು ಅವರು ಅದನ್ನು ಕ್ಲಾರಿಫಿಕೇಶನ್ ಅವ್ರು ಕೊಟ್ಟಾದ ಮೇಲೆ ನಮಗೆ ಈ ಖಾತೆನೂ ಆಗಿರೋದು. ಆ ದರ್ಗಕ್ಕೆ ಪರ್ಮಿಷನ್ ಇದೆಯಾ? ಏನು ಈಗ ಹಳೆ ದರ್ಗಕ್ಕೆ ಪರ್ಮಿಷನ್ ಇದೆ? ನಿಮಿಷ, ಏನು ಪರ್ಮಿಷನ್ ಸರ್? ಈಗ ಕೇಳಿದಿರಲ್ಲ ಸರ್, ಆ ಪರ್ಮಿಷನ್ ಅದಕ್ಕೆ ಇದೆಯಾ ಸರ್? ಅದನ್ನೇ ನಾವು ಪರ್ಮಿಷನ್ ಕೇಳಿದಾಗ ಅವರೆಲ್ಲ ಫೈನಲೈಸ್ ಮಾಡ್ಕೊಂಡಿದ್ದಾರೆ. ಇದನ್ನೊಂದು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಬಿಟ್ಟು ನಾವು ನಿಮಗೆ ಯಾವುದು ಆಕ್ಷೇಪಣೆ ಬರಲಿಲ್ಲ ಅಂದರೆ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೀನಿ ಅಂತ ಆಯುಕ್ತರು ಅವತ್ತು ನಾನೇ ಹೋಗಿದ್ದೆ. 8ನೇ ತಾರೀಕು ಇದನ್ನು ಅವರು ನಾನೇ ಹೋಗಿದ್ದೆ, ಕರೆದಿದ್ರು ಮೀಟಿಂಗು. ಎಲ್ಲ ದಾಖಲಾತಿಗಳೆಲ್ಲ ಅವ್ರ ಹತ್ರ ಇದೆ. ಅವರು ನಮಗೆ ಇದು ಮಾಡಿದ್ರು. ಯಾವುದು ಸರ್? ಹಳೆ ಕಾಲದ್ದು ದರ್ಗಾ ನಡೀತಾನೆ ಇದೆ. ಇದು ಹೆಂಗ್ ಬೇಕಾದ್ರೆ ಹಂಗೆ ಅಲ್ಲ ಸರ್. ಒಂದು ದೇವ್ರದ್ದು ಒಂದು ದೇವಸ್ಥಾನ ಅಂದಮೇಲೆ ದಿನ ಭಕ್ತಾದಿಗಳು ಹಿಂದೂ ಮುಸ್ಲಿಂ ಎಲ್ಲರೂ ಬರ್ತಾರೆ. ಶುಕ್ರವಾರ ಬರ್ತಾರೆ, ಸೋಮವಾರ ಬರ್ತಾರೆ, ಗುರುವಾರ ಬರ್ತಾರೆ. ಎಲ್ಲರೂ ಗಂಧದ ಕಡ್ಡಿ ಹಚ್ತಾರೆ, ಪೂಜೆ ಮಾಡ್ತಾರೆ ಸರ್. ನವೀಕರಣಕ್ಕೂ ಪರ್ಮಿಷನ್ ಬೇಕು ಅಂತ ಆಯುಕ್ತರೇ ತಾನೇ. ಇವಾಗ ಪೊಲೀಸ್ನವ್ರು ಅವತ್ತು ಬಂದು ಸರ್ ಸಾದಿಕುಲ್ಲಾ ರೆಹಮಾನ್ ಅವರೇ, ದರ್ಗಾವನ್ನ ನಡೆಸಬೇಕು, ದೇವಸ್ಥಾನ ನಡೆಸಬೇಕು, ಚರ್ಚ್ ನಡೆಸಬೇಕು ಅನ್ನೋದ್ರ ಪರ್ಮಿಷನ್ ಬೇಕು. ನಿಮ್ಮ ಹತ್ರ ಪರ್ಮಿಷನ್ ಇದೆಯಾ ಸರ್? ವಫ್ ಇದರಿಂದ ಹಳೆ ಕಾಲದಿಂದಾನು ಮೀಟಿಂಗ್ಗಳು ಮಾಡಿದ್ದು ಕಮಿಟಿ ಮಾಡಿಕೊಂಡು ಪರ್ಮಿಷನ್ ಇದೆ. ಏನ್ ಬೇಕು ಸರ್ ನಿಮ್ಗೆ? ಪರ್ಮಿಷನ್ ಏನ್ ಬೇಕು ಕೇಳಿ, ನಾವು ಕೊಡಕ್ ಸಿದ್ಧ ಇದ್ದೀವಿ. ಈಗ ಕೇಳಿದಿರಲ್ಲ ಪರ್ಮಿಷನ್ ಅನ್ನ? ಅಲ್ಲ, ಪರ್ಮಿಷನ್ ಈಗ ನವೀಕರಣ ಮಾಡಕ್ ಹಳೆ ಪರ್ಮಿಷನ್, ಹಳೆ ದಾಖಲೆಗಳು, 100 ವರ್ಷದ ದಾಖಲೆ, 100 ವರ್ಷದ ಕಟ್ಟಡ. ಅದು ಹೇಳಿ. ಜಾಹೀರಾತು ಕೊಟ್ಟಿರೋದು ನವೀಕರಣಕ್ಕಲ್ಲ, ಹೊಸ ದರ್ಗಾ ನಿರ್ಮಾಣಕ್ಕೆ ರಹದಾರಿ ಕೇಳಿರೋದು. ಹೊಸ ದರ್ಗಾ ಯಾವುದು ನಿರ್ಮಾಣ ಆಗಿಲ್ಲ. ಕಾರ್ಪೊರೇಷನ್ ಹೆಂಗ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್? ಅಲ್ಲ, ಅವ್ರ ಮಾಹಿತಿ ತಗೊಳ್ಳೋದ್ರಲ್ಲಿ ತಪ್ಪು ಮಾಡ್ಬಿಟ್ಟವ್ರೆ ಅವರು. ನಮ್ಮಿಂದ ತಪ್ಪಾಗಿಲ್ಲ ಅದು. ನಗರ ಪಾಲಿಕೆಗೆ ನಾವು ಹೊಸ ಕಟ್ಟಡ ನಿರ್ಮಾಣ ಮಾಡೋಕ್ಕೆ, ಹೊಸ ದರ್ಗಾ ಸೃಷ್ಟಿ ಮಾಡೋಕ್ಕಲ್ಲ. ಅದು 100 ವರ್ಷದ ದರ್ಗಾ. ಅದು ಬಿದ್ದ ಪರಿಸ್ಥಿತಿಯಲ್ಲಿ ಇದೆ ಅಂತೇಳಿ ಅದು ಅಭಿವೃದ್ಧಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ ಸರ್. ನಮ್ಗಿಂತ ಹಳೆ ಕಮಿಟಿ ಇತ್ತು ಸರ್. ಇದಕ್ಕಿಂತನೂ ಹಳೆ ಕಮಿಟಿ. ನಿಮಗೆ ಎಲ್ಲ ಎಷ್ಟು ಜನ ಅಲ್ಲಿ ಕಮಿಟಿಲಿ ಇದ್ರು, ಅದಾದ ನಂತರ ಇವಾಗ ನಮ್ಮದು ಹೊಸ ಕಮಿಟಿ ಇವಾಗ ಇವ್ರಿಗೆ ಕೊಟ್ಟ ಮೇಲೆ ನಮ್ದಾಗಿರೋದು. ನೀವು ಪರ್ಮಿಷನ್ ಇದೇ ಪರ್ಮಿಷನ್ ಹೋಗ್ಬೋದು. ದಾರಿ ತಪ್ಪಿಸ್ತಿರೋದು ಕಾರ್ಪೊರೇಷನ್. ಹೌದು, 100%. ಮೈಸೂರು ಮಹಾನಗರ ಪಾಲಿಕೆಯವರು ಇದನ್ನು ನವೀಕರಣದ ಬಗ್ಗೆ ನಾವು ಕೇಳಿರೋದು. ಅವರು ಹೊಸ ದರ್ಗಾ ನಿರ್ಮಾಣ ಮಾಡ್ತಿದ್ದೀವಿ ಅಂತ ಅವರು ಜಾಹೀರಾತನ್ನ ಇದು ಮಾಡಿರೋದು ಅಲ್ವಾ? ಹೌದು. ಆಮೇಲೆ ಶಾಸಕರನ್ನ ಇನ್ನೊಂದ್ಸಲ ನಾವು ಮನವಿ ಮಾಡ್ಕೊತೀವಿ. ಅವರು ಚಿಕ್ಕವ್ರು ಇರೋದ್ರಿಂದ ಅಲ್ಲೇ ಊಟ ಬೆಳೆದಿರೋದ್ರಿಂದ ಆ ದರ್ಗಾ ಯಾವಾಗ ಇದ್ದಿತ್ತು ಶಾಸಕರಿಗೆ ಗೊತ್ತಿದೆ. ಅದು ದರ್ಗಾ ಯಾವುದೇ ಹೊಸ ರೀತಿ ಸೃಷ್ಟಿ ಮಾಡ್ತಾ ಇಲ್ಲ, ನಮ್ಮಲ್ಲಿ ಇಲ್ಲ. ಈಗ ದರ್ಗಾಗಳು ಮಾಡ್ತಾ ಇಲ್ಲ. 100 ವರ್ಷ ಹಿಂದೆ ಇದ್ದಂಥ ದರ್ಗಾ ಬೀಳೋ ಪರಿಸ್ಥಿತಿಲಿದೆ. ಅಭಿವೃದ್ಧಿ ಮಾಡ್ತೇವೆ. ಆ ಕ್ಷೇತ್ರ ಶಾಸಕರು ನಾವು ಮನವಿ ಮಾಡ್ಕೊತೀವಿ. ಅವ್ರ ಅನುದಾನನೂ ಕೊಡಬೇಕು. ಸರ್ಕಾರದ ಲೆವೆಲ್ ಕೆಲಸ ಆಗ್ಬೇಕಾದ್ರೆ ಅವ್ರು ನಾವು ಮನವಿ ಮಾಡ್ತೀವಿ, ಅವ್ರು ಮಾಡಿಸ್ಕೊಳ್ಳಿ.
ಅಲ್ಲ ಕಾರ್ಪೊರೇಷನ್ ನಾವು ಸಂಬಂಧಪಟ್ಟ ದಾಖಲೆ ಕೊಟ್ಟಿದ್ದೀವಿ. ಈಗ ಬೆಂಕಿ ಹಚ್ತಾ ಇರೋದು ಕಾರ್ಪೊರೇಷನ್ ಅಲ್ಲ ಕಾರ್ಪೊರೇಷನ್ ಸಂಬಂಧಪಟ್ಟದ್ದು ಕೊಟ್ಟಿದ್ದೀವಿ. ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರು ಕೂಡ ಇದು ಸಮಸ್ಯೆ ಆಗಕ್ಕೆ ಬಿಡದೆ ಅವ್ರು ಕೊಟ್ಟಿರೋಂಥ ಡಾಕ್ಯುಮೆಂಟ್ಗಳು ಪರಿಶೀಲನೆ ಮಾಡಿ ನಮಗೆ ಅಲ್ಲಿ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಗರ ಪಾಲಿಕೆ ಆಯುಕ್ತರಿಗೂ ಕೇಳ್ಕೊತೀವಿ, ಅಲ್ಲಿ ಸಿಗೋಂಥ ಶಾಸಕರಿಗೂ ಕೇಳ್ಕೊತೀವಿ. ಇದರಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳ್ತೀವಿ. ಇದರಲ್ಲಿ ರಾಜಕಾರಣ ತರೋದು ಬೇಡ. ಅವರೆಲ್ಲ ಇಡೀ ಕೆ ಆರ್ ಕ್ಷೇತ್ರಕ್ಕೆ ಶಾಸಕರು, ನಮಗೂ ಅವರೇ ಶಾಸಕರಲ್ಲಿ. ಆ ದರ್ಗಾಕ್ಕೆ ಬರಲಿ, ಅಲ್ಲಿ ಆಶೀರ್ವಾದ ಮಾಡಲಿ. ಅವರು ಕೂಡ ಸ್ವಲ್ಪ ಸಹಕಾರ ಮಾಡಿ ಕಾಂಪೌಂಡು ಹಳೆ ಹಿಂದೆ ಇದ್ದಂಥ ಕಾಂಪೌಂಡ್ ಬಿಡೋ ಪರಿಸ್ಥಿತಿಲಿದೆ, ದರ್ಗಾ ಬಡೋ ಪರಿಸ್ಥಿತಿ ಇದೆ. ಯಾವ ರೀತಿ ಎಲ್ಲ ಕೇಂದ್ರಗಳ ಅಭಿವೃದ್ಧಿ ಪಡಿಸ್ತೀವಿ, ನಮಗೂ ಸಹಕಾರ ಕೊಡಲಿ ಅಂತ ನಿಮ್ಮ ಮುಖಾಂತರ ಅವ್ರು ಮನವಿ ಮಾಡ್ತಾರೆ. ಸರ್ ಇನ್ನೊಂದು ಕೊನೆಯದಾಗಿ ಅವ್ರು ಸಂಬಂಧಪಟ್ಟ ದಾಖಲೆಗಳು ಮುಂದೆ ಯಾವಾಗಲೂ ಬರಬೇಕಾದ್ರೆ ನಮ್ಮ ಮಾಹಿತಿ ಕೊಟ್ಟು ಬರಲಿ. ಅವ್ರಿಗೆ ಏನು ಡಾಕ್ಯುಮೆಂಟ್ ಏನು ಡೌಟ್ ಇದೆ, ನಾವು ಡಾಕ್ಯುಮೆಂಟ್ ಮುಖಾಂತರ ಅವ್ರು ಡೌಟ್ ಕ್ಲಿಯರ್ ಮಾಡಿಕೊಡ್ತೀವಿ. ಸರ್ ಇನ್ನೊಂದು, ತಾವು ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು ನೀವು ದರ್ಗಾ ನಡೆಸೋಕ್ಕೆ ಅಂತ ತಾವು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರಿ ಸರ್. ಇವಾಗ ಕರ್ನಾಟಕ ಸ್ಟೇಟ್ ವಕ್ಫ್ ಬೆಂಗಳೂರಿಂದ ಇದೇ ಥರ ಪತ್ರಗಳು ಎಷ್ಟು ಜನ ನಮ್ಮ ಹಿರಿಕರು ಅಲ್ಲಿ ಸೆಕ್ರೆಟ್ರಿ ಮೆಂಬರ್ಸ್ ಎಷ್ಟು ಜನ ಇದ್ದರು, ಫುಲ್ ಕ್ಲಾರಿಟಿಯಾಗಿ ನೀವು ಯಾವಾಗ ಬೇಕಾದರೂ ಒಗ್ಬೋರ್ಡಲ್ಲಿ ನೋಡ್ಕೋಬೋದು. 1977-80ಇಂದಾನು ಅಲ್ಲಿ ಕಮಿಟಿಗಳು ಆಗ್ತಾ ಬರ್ತಾ ಇದೆ. ಲೈಸೆನ್ಸ್ ಅಲ್ಲ ಸರ್, ಲೈಸೆನ್ಸ್ ಬರಲ್ಲ ಸರ್. ನಾವು ನವೀಕರಣ ಜನಗಳಲ್ಲಿ ಗೊಂದಲಾಗದ್ ಬೇಡ. ಹೊಸ ದರ್ಗಾ ನಮ್ಮ ಧರ್ಮದಲ್ಲಿ ಸೃಷ್ಟಿ ಮಾಡಂಗಲ್ಲ. ಹಳೆ ದರ್ಗಾ ಬಿಡೋ ಪರಿಸ್ಥಿತಿ ಹೇಳಿ ಅದನ್ನ ಕಾರ್ಪೊರೇಷನ್ ಅವರಿಂದ ಬೆಂಕಿ ಹಚ್ಕೊತಾ ಇರೋದು. ಹೌದು ಮುಗಿಬೇಕು ನೀವು. ನಿಮ್ಮಂತವ್ರು ನೀವೇ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅವ್ರು ಮುಗಿಯೋರು ಯಾರು? ಇಲ್ಲ ಈಗ ಅದ್ರ ಜೊತೆ ನಮ್ಮ ಸಂಬಂಧಪಟ್ಟ ನಮ್ಮ ವಕ್ಫ್ ಮಂತ್ರಿಗಳು ಮತ್ತು ನಮ್ಮ ಶಾಸಕರಾದ ತನ್ವೀರ್ ಅವರ ಗಮನಕ್ಕೆ ತಂದು ಶಾಸಕರಿಗೆ ಕೇಳಿ ಜಲ್ದಿ ನಾವು ಆ ದರ್ಗಾ ಲೈಸೆನ್ಸ್ ಕೊಟ್ರೆ ಬಿಟ್ಬಿಡಿ. ಶಾಸಕರು ನಿಮ್ಮ ಸಚಿವರುಗಳು ಅವರೆಲ್ಲ ಬಿಟ್ಬಿಡಿ. ನೀವು ಪ್ರಶ್ನೆ ಮಾಡ್ಬೇಕು ಸರ್. ಅಧಿಕಾರಿಗಳು ಸರ್ ಹೆಂಗ್ ಕೊಟ್ರಿ ಹೊಸದು ಅಂತ ಕೇಳ್ಕೊಳ್ಳಿ. ಹೌದು ಸರ್, ಅವ್ರನ್ನ ಮಾಹಿತಿ ಕೊಟ್ಟವ್ರೆ, ನಾವು ಅವ್ರ ಜೊತೆ ಪ್ರಶ್ನೆ ಮಾಡ್ತೀವಿ. ಮುಂದಿನ ದಿನದಲ್ಲಿ ಲಿಖಿತವಾಗಿ ಕೊಟ್ಟಿದ್ದಾರೆ, ಅವರು ಲಿಖಿತವಾಗಿ ಕೊಟ್ಟಿರೋದನ್ನ. ಇನ್ನೊಂದು ಅಪ್ಲಿಕೇಶನ್ ಇದೆ, ದರ್ಗಾ ಜೊತೆ ನೀವು ಅನಧಿಕೃತವಾಗಿ ಬೇರೆಯವ್ರಿಗೆ ಬಾಡಿಗೆಗಳನ್ನು ಕೊಟ್ಟಿದ್ದೀರಾ? ಯಾವುದು ಕೊಟ್ಟಿಲ್ಲ ಸರ್. ನಾವು ಬಂದಾಗ್ಲೂ ಕೂಡ ಏನು ಈ ರಿಪೇರಿ ಮಾಡೋಂಥದ್ದು, ಗಾಡಿ ನಿಲ್ಲಿಸೋದು, ಮತ್ತೆ ಬೇರೆ ಕುರಿ ಸಾಕಣೆ ಮಾಡೋದು, ಬೇರೆ ಬೇರೆ ಅನಧಿಕೃತವಾಗಿ ನಿಮ್ ಬೋರ್ಡ್ ಅವರು ಬಾಡಿಗೆ ಕೊಟ್ಕೊಂಡಿದ್ದೀರಾ? ಯಾವುದೇ ಅದನ್ನು ಕೂಡ ಅದಕ್ಕೇನೆ ಅಲ್ಲಿ ಖಾಲಿ ಮೈದಾನ ಬಿದ್ದದ್ರಿಂದ ಅಲ್ಲಿ ಅಕ್ಕಪಕ್ಕದವರು 4 ಮರಿ ಕಟ್ಕೋತಾರೆ. ಯಾರೋ ಬಂದು ಅಲ್ಲಿ ನಿಂತ್ಕೊಂಡು ನೆಳ್ಳಲ್ಲಿ ಗಾಡಿ ನಿಲ್ಲಿಸ್ಕೊತಾರೆ, ಏನಾರ ಸಣ್ಣ ಪುಟ್ಟ ರಿಪೇರಿ ಮಾಡ್ತಾರೆ. ನಾವು ಇವ್ರಿಗೂ ಪವರ್ ಇಲ್ಲ ಕೊಡೋಂಥದ್ದು. ನಮ್ಮ ಒಕ್ಕಮಳ್ಳಿ ಜಾಗ ಅವ್ರು ತಗೋಬೇಕು ಬಾಡಿಗೆಗೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಅವರು ದಾಖಲೆ ಕೊಡಬೇಕು. ಅವ್ರಿಗೆ ಅಗ್ರಿಮೆಂಟ್ ಐತಿದೆ, ಅದು ಬಾಡಿಗೆ ಫಿಕ್ಸ್ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ರೀತಿ ಅಲ್ಲಿ ಒಕ್ಕಮಳ್ಳಿಯಿಂದ ಬಾಡಿಗೆ ಕೊಟ್ಟಿಲ್ಲ. ಅಕ್ಕಪಕ್ಕದ ಏರಿಯಾದವರು ಎಲ್ಲೋ ಗಾಡಿಗಳು ನಿಲ್ಸ್ಕೊತಾರೆ, ಕುರಿಗಳು ಕಟ್ಕೊತಾರೆ, 1-4 ಹಸು ಕಟ್ಕೊತಾದ್ರೆ ನಾವು ಅದಕ್ಕೆ ಅಬ್ಜೆಕ್ಷನ್ ಹಾಕೋಕ್ಕಾಗಲ್ಲ. ಮನೆಗಳ್ತೋ ಜಾಗ ಎಲ್ಲ ಏನೋ ಕೂನ್ಕೋತಾರೆ, ಮಾತಾಡ್ತಾರೆ. ಅಲ್ಲಿ ಯಾವುದೇ ರೀತಿ ನಮ್ಮ ಒಕ್ಕಮಳ್ಳಿಯಿಂದ ಯಾರಿಗೂ ನಾವು ಬಾಡಿಗೆ ಕೊಟ್ಟಿಲ್ಲ. ಕೊಡಬೇಕಾದ್ರೆ ಕಾನೂನು ಬದ್ಧವಾಗಿ ಕೊಡಬೇಕಾಯ್ತದೆ. ನಾವು 46,000 ಸ್ಕ್ವೇರ್ ಫೀಟ್. ಎಷ್ಟು ಸ್ಕ್ವೇರ್ ಫೀಟ್? 4,243.73 ಚದರ ಮೀಟರ್ ಜಾಗ ಅದು. ಕಾಂಪೌಂಡ್ ಆವಾಗಿ ನಾನು 71ರಲ್ಲಿ ಕೇಳಿರೋದಿದು. ಕಾಂಪೌಂಡ್ ಹಾಕಕ್ಕೆ ಆ ಟೈಮಲ್ಲಿ 71ರಲ್ಲಿ ಪರ್ಮಿಷನ್ ತಗೊಂಡಿದ್ದ, ಹಣ ಕಟ್ಟಿ. ಅದಾಗಲೇ ಇದೆಯಲ್ಲ 72 ರುಪೀಸ್ ಸರ್. ನಾವು ಇವಾಗ ಮೊನ್ನೆ ಇದು ಹೇಳಿದ್ರು, ಇದ್ದಕ್ಕಿದ್ದಾಗಲೇ ನಾವು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಬಂದಿದ್ದೀವಿ ಅಂತ. ದಾಖಲೆಲ್ಲ ಈಗ ಸೃಷ್ಟಿ ಮಾಡಿದಂಥ ದಾಖಲೆನ ಇದು ನಾವು ಮನೇಲಿ ಕುಂತ್ಕೊಂಡು ಸೃಷ್ಟಿ ಮಾಡ್ಕೊಂಡಿದ್ದೀವ. ಹೈಕೋರ್ಟ್ ಇದಿದೆ.